ಯಾವ ರಾಜಕೀಯ ಪಕ್ಷ ಇರಲಿ ಯಾರು ಜೊತೆ ಒಳ್ಳೆ ಅವ್ರು ಓಪನ್ ಆಗಿ ಮಾತಾಡ್ತಾರ, ಭಾಳ ಸಂತೋಷ ವಿಷಯ. ದುಡ್ಡು ಇಲ್ಲದೆ ಎಲ್ಲಿ ನಡೀತದೆ ಅನ್ನೋದು ಮಾತು ಮಾತಾಡ್ತಾರೆ. ಏನೋ ಪ್ರಾಮಾಣಿಕವಾಗಿ ಬಂದಿವಿ ದುಡ್ದಿವಿ ಹಂಗೆ ಹಿಂಗೆ ಮಾತಾಡ್ತಾರೆ. ಬೇರೆದವ್ರು ಕೊಟ್ರ ಕೆಲವೊಂದು ಮಂದಿ ಆ ಕಡೆ ಹೋಗ್ಬಿಡ್ತದ ಅಂದಾಗ ಬಂದು ನಾವು ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಮಾಡಿ ಆಮೇಲೆ ಕಣ್ಣಿನ ಆಪರೇಷನ್ಗಳು ಯಾರು ಪಾಪ ನಿರ್ಗತಿಕ ಇದಾರ ಅಂತಂದ್ರೆ ಕಣ್ಣಿನ ಆಪರೇಷನ್ ತಾಬಡ್ತೋಡ ಹೇಳ್ರ ಒಬ್ಬರು ಮನುಷ್ಯನ ನೇಮಸ್ತೆ ಮಾಡ್ಯಾರ. ಅವ್ರು ಫೋನ್ ಹಚ್ಚಿದ ತಾಬಡ್ತೋಡ ಬೆಳಗಾವಿ ನೇತ್ರ ದರ್ಶನ ಅಂತ ಒಂದು ಹಾಸ್ಪಿಟಲ್ ಹಣಗಳ ಕ್ರಾಸಿ ಅಲ್ಲಿ ಕಳಿಸಿ ಅವ್ರದ್ದು ವ್ಯವಸ್ಥೆ ಮಾಡಿ ಕಳಿಸ್ತಾರ. ಅಡ್ಡಿಲ್ಲ. ಮತ್ತು ಈಗ 2028ಕ್ಕೆ ಈಗಾಗಲೇ ಇವರು ಮುಖ್ಯಮಂತ್ರಿ ಸ್ಥಾನಂದ್ರ ಕಂಠವ್ರು ಅದಾರ. ಕಣ್ಣು ಹಾಕ್ಬೇಕಣ್ಣ, ಕಣ್ಣು ಇಟ್ಟಾರಂತಲ್ಲ. ನಮ್ಮ ರಾಜ್ಯ ಸುಧಾರಣೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಾದ್ರೆ ಇಂಥವ್ರೊಬ್ಬರು ಬರಬೇಕು. ನಮ್ಮ ಅಭಿಪ್ರಾಯ. ಅಂದ್ರೆ ಒಟ್ಟಲ್ಲಿ 2028ರಲ್ಲಿ CM ಆಗ್ತಾರೋ ಅಂತ ನಿಮ್ಗೆ ಭರವಸೆ ಅದ? ನಮಗೆ 100% ಐತಿ. ಯಾಕಂದ್ರೆ DKC ನಾನು CM ಅವ್ರ ಗುಣಕ್ಕೆ ಅವ್ರು ಆಗಬೇಕು. ಅವ್ರ ಸರಳತೆ, ಅವ್ರ ಸಜ್ಜನತೆ, ಎಲ್ಲ ಸಮಾಜ ಬಾಂಧವ್ರನ್ನ ಅವ್ರನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋಗೋ ರೀತಿ ನೀತಿ ನೋಡಿದ್ರೆ ಆಗಬೇಕಣ್ಣ. ಯಾಕೆ ಉತ್ತರ ಕರ್ನಾಟಕದಾಗ ಸಣ್ಣದಾಗ ಯಾರೂ ಆಗಿಲ್ಲ. ವೀರೇಂದ್ರ ಪಾಟೀಲ್ ಅಂತಾರೆ ಯಾರಿಲ್ಲ. ನಮ್ಮ ಅವರು ಒಂದು ವೇಳೆ ನೀವಂತ ಭರವಸೆ ಐತಿ ಆಗ್ತಾರ, ಆದ್ರೆ ಅವ್ರು ಏನು ಮಾಡಬಹುದು ನಮ್ಮ ಮುಂದಿನ ಜನಾಂಗಕ್ಕೆ? ನೋಡ್ರಿ, ದುಡಿಯಂಥ ಕೈಗಳಿಗೆ ಕೆಲಸ ಕೊಡುವಂಥವ್ರಲ್ಲೇ ಇದೆ. ಅವ್ರು ದೂರದೃಷ್ಟಿ ಐತೆ ಅವ್ರು. ಯಾಕೆ ನನಗೂರಾಗ ಸಾಕಷ್ಟು ಸರಿ ನಮ್ಮ ಹಿಂಗೆ ಒಂದು ಸರಿ ವಾಕಿಂಗ್ ಬಂದು ಕೂತಾಗ ಅಂಗಡಿ ಕಡೆ ಬಂದು ಕೂತಾಗ ನಮ್ಮ ಮುಂದೆ ಅವ್ರು ಮಾತಾಡಿದಾರೆ. ಆಮೇಲೆ ಮೆಡಿಕಲ್ ಕಾಲೇಜು ಮಾಡೋ ವಿಚಾರದಾಗ ಅದಾರ ನಮ್ಮ ಏರಿಯಾದಾಗ. ಆಮೇಲೆ ಇತ್ತಿತ್ತಲಾಗಿ ಈ ಮೊನ್ನೆ ಒಂದು ಅವರು ಪ್ರಪೋಸಲ್ ಇಟ್ಟಿದ್ದಾರೆ. ಹುಕ್ಕೇರಿ ಮತ್ತು ಬೆಳಗಾವಿ ದೊಡ್ಡ ಪ್ರಮಾಣ ಹಾಸ್ಪಿಟಲ್ ಚೀಪ್ ರೇಟ್ನಾಗ ಜನರಿಗೆ ಸೇವೆ ಆಗಬೇಕು. ಆಮೇಲೆ ಒಂಟುಮುರಿ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಒಂಟುಮುರಿ ಗುಡ್ಡದಾಗ ಅದು ಇವ್ರದೇ ಸ್ವಂತ ಪ್ರಾಪರ್ಟಿ ಒಂದು. ಅಲ್ಲಿ ಎಲ್ಲ ನಿಮ್ಮ ಕಲಾ ಮಾಧ್ಯಮದವ್ರಿಗೆ ಸೈನಿಕರಿಗೆ ಟ್ರೈನಿಂಗ್ ಕೊಡುವಂಥದ್ದು ಒಂಥರ ಯೂನಿವರ್ಸಿಟಿ ಟೈಪ್ ಬಿಲ್ಡಿಂಗ್ಗಳು ಸ್ಟಾರ್ಟ್ ಅದಾವೆ. ಬಹುಶಃ ಆಗಿರ್ಬೇಕು. ನಾವು ಹೋಗಿ ಏನಾರು ಒಂದು 4-5 ವರ್ಷ ಆಯ್ತು ಆಗಿರಬೇಕು. ಭಾಳ ಚಂದ ಹಳೆ ಒಂಟುಮುರಿ. ಈಗ ಮೊನ್ನೆ ನೀವು ನೀರಾವರಿ ಸಾಹಿತ್ಯ ಕಟ್ಟ ನೀವು ನೋಡಿದ್ರಿ, ನ್ಯೂಸಾಗ ನೋಡಿದ್ರಿ, ಮಾಡಿರ್ತೀರಿ. ಈಗ ಬೆಳಗಾವಿ ಜಿಲ್ಲೆಗೆ, ಇಡೀ ಬೆಳಗಾವಿ ಜಿಲ್ಲೆಗೆ ಪೂರ್ತಿಯಾಗಿ ನೀರಾವರಿ ಆಗುವಂಥದ್ದು. ಯಾಕಂದ್ರೆ ರೈತಗೆ ನೀರು ಮತ್ತು ಮಾರ್ಕೆಟ್ ಕೊಟ್ಟರೆ ನಿಶ್ಚಿತವಾಗಿ ಬದಲಾಗ್ತದೆ. ಮೇನ್ ಬದಲಾಗ್ತದೆ. ಯಾಕಂದ್ರೆ ಭಾಳಷ್ಟು ರೈತರು ಸೋಲುವುದಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲದಕ್ಕಾಗಿ. ಮಾರ್ಕೆಟ್ ಇಲ್ಲ. ಅವ್ರು ಬೆಂಬಲ ಬೆಲೆ ಆದರೆ ಎಲ್ಲಿ ಕೊಡ್ತಾರೆ? ಯಾರು ಕೊಡ್ತಾರೆ? ನೀವು ಒಬ್ಬ ರೈತರ, ನಿಮಗೆ ಗೊತ್ತಿದ್ದ ವಿಷಯ. ನೀರ ಮಾರ್ಕೆಟ್ ಆ ದಿಶೆಯಲ್ಲೇ. ಮತ್ತು ಪ್ರತಿ ಈಗ ನೋಡ್ರಿ, 100 ಗ್ಯಾರಂಟಿ ಕೊಡ್ತಾರೆ. ಇವರೊಂದು 5 ಕೊಡಾತಾರೆ ಕಾಂಗ್ರೆಸ್ನವರ. ಅವ್ನು ನಾಳೆ ಬರ್ತಾನೆ BJP ಬಂದು ನಾನೊಂದು 10 ಕೊಡ್ತಾನೆ. ಅದರಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ. ಅದಕ್ಕೆ ಉದ್ಯೋಗ ಕೊಡೋದಕ್ಕಾಗಿ ನಮ್ಮಲ್ಲಿರೋ ಕ್ಷೇತ್ರ ಅಗ್ರಿಕಲ್ಚರ್. ಅವ್ರಿಗೆ ಮಾರ್ಕೆಟ್ ಸಿಕ್ತಪ್ಪ ಅಂತ ಮಾರ್ಕೆಟ್ ಕೊಡಿಸೋದು ಮುಖ್ಯ ಅದ. ನೀರು ಮತ್ತು ಮಾರ್ಕೆಟ್ ಈ ದಿಶೆಯಲ್ಲಿ ಏನು ಮಾಡಲ್ಲ. ಅವರಲ್ಲಿ ದೂರದೃಷ್ಟಿ ಅದ. ಈಗ ತಮ್ಮ ಫ್ಯಾಕ್ಟ್ರಿ ವತಿಯಿಂದ ರೈತರಿಗೆ ಬೇಕಂದ್ರೆ ಅಡ್ವಾನ್ಸ್ ಅನ್ನು ಅವ್ರು ದುಡ್ಡು ಕೊಟ್ಟಿರ್ತಾರೆ. 1 ಎಕರೆಗಿಂತ ಎಷ್ಟು. ಅದು ಕರೆಕ್ಟ್, ನೀವು ಬರೋಬ್ಬರ ಐತಿ. ಏನು ಬೇಕಾಯ್ತು ಆಮೇಲೆ ಕರೋನಾ ಯಾಕಂದ್ರೆ ನಿಮಗೆ ಗೊತ್ತಿದೆ ರೈತರಿಗೆ 1 ಟನ್ ಕಬ್ಬು ನೀವು ಬೆಳಿಬೇಕಾದ್ರೆ 4,000 5,000 ರೂಪಾಯಿ ಖರ್ಚು ಬರೋದು ನೀವು. ಆಮೇಲೆ ಕರೋನಾ ಟೈಮ್ದಾಗ ಎಲ್ಲ ಹೋಟೆಲ್ಗಳು ಬಂದು ಅದು ಸಿಕ್ಕಾಪಟ್ಟೆ ಪಾಪ ರೈತರದ್ದು ಬೆಳೆ ಬೆಳೆದಿದ್ದೆಲ್ಲ ಕಾಯಿಪಲ್ಲೆ ದಿನಸ ಅವಾಗ ಅವ್ರ ಕಡೆಯಿಂದ ಖರೀದಿ ಮಾಡಿ ಫ್ರೀ ಹಂಚರು ಜನರಿಗೆ, ಫ್ರೀ ಹಂಚರು. ಇಲ್ಲ ಅದೆಲ್ಲ ಬರೋಬ್ಬರಿ ಆಯಿತು. ಈಗ ನಾನು ಬಿಡಾಯ್ತೀನಿ, ನೀವು ಎಷ್ಟು ದಿವಸ ಹಂಚವ್ರ? ಇಲ್ಲಿ ಪ್ರಶ್ನೆ ದುಡಿ ಕೈ ಉದ್ಯೋಗ ಕೊಡುವಂಥದ್ದು ಯಾವುದಪ್ಪ ಅಂದ್ರೆ ಅವ್ರು ಬೆಳೆದ ಬೆಳೆಗೆ ರೇಟ್ ಕರೆಕ್ಟ್ ಸಿಕ್ತಂದ್ರೆ ಅವರೇ ಯಾಕೆ ಸಾಲ ತೊಗೊಳ್ತಾರೆ? ಅವರೇ ಡಿಸಿಸ್ ಬ್ಯಾಂಕ್ ಸಾಲ ಕೊಡ್ರಿ, 1 ಲಕ್ಷ ಕೊಡ್ರಿ, ಯಾರಿಗೆ ಸಾಲ ಬೇಕಾಗಿದೆ? ಅದಕ್ಕೆ ಆ ದಿಶೆಯಲ್ಲಿ ಏನು ಪ್ಲಾನ್? ಇದೇ ದುಡ್ಡನ್ನ ಎಜುಕೇಶನ್ ಹಾಕಿರ್ಬೇಕಾದ. ಅದೇ ರೀ, ಫ್ರೀ ಎಜುಕೇಶನ್ ಎಲ್ಲ ಮಕ್ಕಳಿಗೆ ಸಿಕ್ತಂದ್ರೆ ಹೈಯರ್ ಎಜುಕೇಶನ್ ಬಾಯಿರ ಬೇಡ. 10th ಅಷ್ಟು ಕೇಜ್ರಿವಾಲ್ ಮಾಡಿದ್ದು ದಿಲ್ಲಿ ಒಳಗೆ. ಇಲ್ಲ ಕೆಲಸ ಆ ದಿಶೆಯಲ್ಲಿ ಏನಾದ್ರು ಪ್ಲಾನ್ಸ್ ಇವ್ರು ಬಂದ್ರೆ ಮಾಡ್ತಾರೆ ಅಂಥವಕ್ಕೆಲ್ಲ ಬೋಗಸ್ ಅವರು ಇದು ಮಾಡೋದಿಲ್ಲ. ಮತ್ತು ಜನ ಏನು ಮಾಡ್ಬೇಕು, ಹೋಗಿ ಅವ್ರಿಗೆ ಹೇಳ್ಬೇಕ ಹಿಂಗೆ ಮಾಡ್ರಿ ಹಿಂಗೆ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಮೆಸೇಜ್ ಅವ್ರಿಗೆ ಮುಟ್ಲಿ ಅಂತೇಳಿ ಉದ್ದೇಶ ಇಷ್ಟ. ಯಾಕಂದ್ರೆ ಅಗ್ರಿಕಲ್ಚರ್ ಮಾರ್ಕೆಟ್ ಕೊಟ್ರಂದ್ರೆ ಅವ್ರು ಶಿಕ್ಷಣಕ್ಕೆ ಫ್ರೀ ಕೊಟ್ರಂದ್ರೆ ಆರೋಗ್ಯಕ್ಕೆ ಫ್ರೀ ಕೊಟ್ರ, ಔಷಧ ಮತ್ತು ಶಿಕ್ಷಣ ಫ್ರೀ ಆಯ್ತಂದ್ರೆ ಉಳಿದು ಫ್ರೀ ಬೇಕಾಗಿಲ್ಲ. ನೋಡ್ರಿ, ಬಂಗಾರಪ್ಪನ ಕಾಲದಾಗ ಎಷ್ಟೋ ನಮ್ಮ ರೈತರಿಗೆ ಯಾವುದು ಇದ್ರ ಕರೆಂಟ್ ಎಷ್ಟೋ ಅನುಕೂಲ ಎಷ್ಟೋ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನೀರು, ಅದ್ರ ಜೋಡಿ ಮಾರ್ಕೆಟ್. ಅವಾಗ ನೋಡ್ರಿ, ಈಗ ನಿಮ್ಗೆ ಕಬ್ಬಿಂದ ಹೇಳಿದೆ, ನೀವು ಒಬ್ಬ ರೈತರಿಗೆ ನಿಮ್ಗೆ ಗೊತ್ತ 4,500 ರೂಪಾಯಿ ನೀವು 1 ಟನ್ ಖರ್ಚು ಮಾಡಿ 3,300 ತೊಗೊಂಡಾಗ ಎಷ್ಟು ಲಾಸ್ ಆಯ್ತು ನಿಮಗೆ? ಹಿಂಗೆ ಪ್ರತಿಯೊಬ್ಬರು ರೈತ ಅದಕ್ಕೆ ಆತ್ಮಹತ್ಯೆ ಹೆಚ್ಚಾಗ್ಯವ್ರಿ. 2,000 ಹಿಡ್ಕೊಂಡು ಇವತ್ತಿನವರೆಗೆ ಮೋಸ್ಟ್ ಪ್ರಾಬಬ್ಲಿ 50 ರಿಂದ 60 ಲಕ್ಷ ಜನ ಸೂಸೈಡ್ ಮಾಡ್ತಾರೆ ರೈತರು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ ಇವರು ಏನೋ ನಾಳೆ ಮುಖ್ಯಮಂತ್ರಿ ಅವರು ಸಾಹಿತ್ಯಗಳಿದ್ದಾವೆ, ಆ ದಿಶೆಯಲ್ಲಿ ಇವರು ಚಿಂತನೆ ಮಾಡಲಿ ಅಂತ ನಿಮ್ಮ